ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ವ್ಲಾಗ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಕೂಡ ಸ್ವಾಗತ ಹೇಳ್ತಾ, ಇವತ್ತು ನಾವೊಂದು ರೆಸಿಪಿ ಶೇರ್ ಮಾಡ್ತಿದ್ದೀವಿ. ಅದು ಬಂದು ಖಾರ ಅಂಡ್ ಟೇಸ್ಟಿ ಟೊಮೆಟೊ ಬಾತು. ಯೂಶುವಲಿ ಎಲ್ಲ ಮನೆಯಲ್ಲೂ ಮಾಡ್ತಾರೆ ಗೊತ್ತು, ಆದ್ರೆ ನಮ್ಮಮ್ಮ ಹೇಗ್ ಮಾಡ್ತಾರೆ ಸ್ಪೆಷಲ್ ಆಗಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ಬನ್ನಿ ಕೇಳೋಣ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ದಿನಗಳಾಗೋಯ್ತು ರೆಸಿಪಿ ವಿಡಿಯೋ ಮಾಡಿಲ್ಲ, ನಾನು ವಿಡಿಯೋನೇ ಮಾಡಿಲ್ಲ ಬಿಡಿ. ಸೊ ಇನ್ಮೇಲೆ ಕಂಟಿನ್ಯೂ ಮಾಡ್ತೀವಿ ಅಂತ ಅಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ಅಂತ ನೋಡೋಣ ಅಲ್ವಮ್ಮ. ಏನ್ ಮಾಡ್ಬೇಕು ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡ್ಬೇಕು, ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ಏನೇನ್ ಬೇಕು ನೋಡೋಣ ಇಂಗ್ರೀಡಿಯೆಂಟ್ಸ್. ಸೊ ಅಮ್ಮ ಏನೇನ್ ಬೇಕು, ಏನೇನ್ ಇಟ್ಕೊಂಡಿದ್ದೀರಾ ತೋರಿಸಿ. ಫಸ್ಟ್ ನೋಡಿಲಿ ಅದನ್ನ ಮಸಾಲೆ ಹುರ್ಕೋಬೇಕು ಒಂದು ಸಿಂಪಲ್ ಆಗಿ. ಏನಿದೆ ಅಂತಂದ್ರೆ ಚಕ್ಕೆ, ಲವಂಗ, ಒಂದು ಅನಾನಸ್ ಪೀಸ್ ಅರ್ಧ, 2 ಏಲಕ್ಕಿ, ಸೋಂಪು ಕಾಳು 4, ಜೀರಿಗೆ ಒಂದು ಅರ್ಧ ಸ್ಪೂನು, ಸೋಂಪು ಒಂದು ಅರ್ಧ ಸ್ಪೂನು, ಧನಿಯಾ 1 ಸ್ಪೂನು. ಯಾಕಂದ್ರೆ ನಾವು ನಮ್ಮನೇಲಿರೋ ಜನಕ್ಕೆ ಮಾತ್ರ ಕಮ್ಮಿ ಮಾಡ್ಕೋತಾ ಇರೋದು ಕ್ವಾಂಟಿಟಿ, ಹಂಗಾಗಿ ಅವ್ರವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಮಾಡ್ಕೋಬಹುದು. ಸ್ವಲ್ಪ ಕಾಯಿ ತುರಿ, ಒಂದು 7-8 ಬ್ಯಾಡಗಿ ಮೆಣಸಿನಕಾಯಿ, ಇಷ್ಟನ್ನು ಇವಾಗ 1-2 ಸ್ಪೂನ್ ಎಣ್ಣೆ ಹಾಕೊಂಡು ಇವಾಗ ಹುರ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕೊಂಡು ಬನ್ನಿ. ಸೊ ಅಮ್ಮ ಹೇಳ್ದಂಗೆ ಇವಾಗ ಅದನ್ನ ಹುರ್ಕೋತಿದ್ದಾರೆ. ಮಸಾಲೆ ಹುರಿತೀನಿ ಇವಾಗ. ಈಗ ಮಸಾಲೆ ಹುರಿತಾ ಇದ್ದಾರಮ್ಮ. ಅದನ್ನ ಆದ್ಮೇಲೆ ಮುಂದಕ್ಕೆ ಎಣ್ಣೆ ಕಾಯಿದ್ಮೇಲೆ ಹುರಿಬೇಕಲ್ವಾ? ಎಣ್ಣೆ ಕಾದ್ಮೇಲೆ ಇವಾಗ ಹಾಕೊಂಡು ಹುರಿತೀನಿ. ಏನೇನು ಹಾಕೊಂಡಿದೀನಿ ಅಂತ. ಸೊ ಅಮ್ಮ ಏನೇನ್ ತೋರ್ಸಿದ್ರು ಅವನ್ನೆಲ್ಲ ಈಗ ಹುರ್ಕೋತಿದ್ದಾರೆ. ಲವಂಗ, ಅನಾನಸು ಆಯ್ತಾ, ಆಮೇಲೆ ಸೋಂಪು ಕಾಳು, ಜೀರಿಗೆ, ಆಮೇಲೆ ಧನಿಯಾ ಆಯ್ತಾ. ಇದನ್ನ ಸ್ವಲ್ಪ ಗಮ್ಮನ್ನ ತನಕ ಹುರ್ಕೊಂಡು ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಅದು ತುಂಬಾ ಟೇಸ್ಟ್ ಕೊಡುತ್ತೆ ಬಾತಿಗೆ. ಕರಿಬೇವಿನ ಸೊಪ್ಪು ನೋಡಿ ಅದಾದ್ಮೇಲೆ ಬ್ಯಾಡಗಿ ಮೆಣಸಿನಕಾಯಿ. ಧನಿಯಾ ಏನ್ ಹಾಕಿದ್ದೀರಾ? ಅದು ಘಮ ಘಮ ಜೀರಿಗೆ, ಸೋಂಪುಗಳು, ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಆಕ್ಚುಲಿ ಸಖತ್ತು ಫ್ಲೇವರ್ ಇದು ಆಯ್ತಾ. ಇವಾಗ ಮೆಣಸಿನ್ಕಾಯಿ ಹುರ್ಕೊಂತೀನಿ. ಇಲ್ಲ ಕಾಯಿ ತುರಿ ಹಾಕೋಬೇಕು, ಅರಿಶಿನ ಹಾಕೋಬೇಕು ಆಯ್ತಾ. ಈಗ ಕಾಯಿ ತುರಿ ಹಾಕೊಂತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಒಂಚೂರು ಅರಿಶಿನ, ಅಡಿಗೆ ಅರಿಶಿನ ಈಗ ನೀಟಾಗಿ ಹುರ್ಕೋಬೇಕು. ಹುರಿದ್ಬಿಟ್ಟು ಇದನ್ನ ತಣ್ಣಗಾಗಿ ಬಿಟ್ಬಿಡೋದು. ಇಲ್ಲಿ ಒಗ್ಗರಣೆ ಹಾಕೋಣ. ಏನೇನು ಒಗ್ಗರಣೆ ಹಾಕೊಂತೀವಿ ಬಾತ್ಗೆ, ಅದು ಒಗ್ಗರಣೆ ಹಾಕೊಂಡು ಅಲ್ಲಿ ತನಕ ತಣ್ಣಗಾಗುತ್ತೆ. ಆಮೇಲೆ ಅದನ್ನ ರುಬ್ಕೊಂಡು ಬಂದು ತಣ್ಣಗಾಗಬೇಕು, ಅದಕ್ಕೆ ಬಿಡ್ಬೇಕಾ? ಮತ್ತೆ ಆರಕ್ಕೆ ಬಿಡ್ಬೇಕು. ಆಮೇಲೆ ಪಾತ್ರೆ ಇಡ್ತೀನಲ್ಲ ಒಗ್ಗರಣೆ, ಏನೇನು ಒಗ್ಗರಣೆಗೆ ಇಟ್ಕೊಂಡಿದೀನಿ ಅದನ್ನ ತೋರಿಸ್ಬಿಟ್ಟು ಒಗ್ಗರಣೆ. ಓಕೆ, ಇವಾಗ ತಣ್ಣಗಾಗಿ ಬಿಡೋಣ. ತಗೊಂಡ ನೋಡಿ, ನೀವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀರಾ? ಪಾನ್ ಇಟ್ಟಿದ್ದೀನಿ, ಅದ್ರ ಮೇಲೆ ಅದರಲ್ಲೇ ಮಾಡೋದು. ಇಲ್ಲಿ ಅಂತಂದ್ರೆ ಟೊಮೆಟೊ ಒಂದು ಚಿಕ್ಕದು 3 ಟೊಮೆಟೊ ಹಾಕೊಂಡಿದ್ದೀನಿ. ಆದ್ರೆ ನಮ್ಮಲ್ಲಿ ಕಮ್ಮಿ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಕಸೂರಿ ಮೆಥಿ, 2 ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಅವರೆಕಾಳು. ಇಲ್ಲಿ ಆಲ್ರೆಡಿ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. 10 ನಿಮಿಷ ಮುಂಚೆ ಅಂತ ನೆನೆಸಿಡ್ಬೇಕು. ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಯೂಸ್ ಮಾಡ್ತೀರಾ ಹಾಕೋಬಹುದು ಆಯ್ತಾ. ಈಗ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಮಾಡುವ ವಿಧಾನ ನೋಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆ, 3 ಸ್ಪೂನ್ ಎಣ್ಣೆ, 3 ಸ್ಪೂನ್ ಎಣ್ಣೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಏನು? ಸಾಸಿವೆ ಇನ್ ಮುಂದೆ ರೆಸಿಪಿಗಳು ವಿಡಿಯೋ ಆಗಿರ್ಬೋದು, ಎಲ್ಲಾ ತರ ವಿಡಿಯೋಗಳು ಬರ್ತಿರುತ್ತೆ. ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ ಅಷ್ಟೇ.
ಅಲ್ವಾ ಅಮ್ಮ? ಸಾಸಿವೆ ಸಿಡಿತಾ ಇದೆ, ಹಸಿಮೆಣಸಿನ್ಕಾಯಿ ಒಂದೆರಡು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಬಾಡಿಸ್ಬಿಟ್ಟು ಈರುಳ್ಳಿ ಹಾಕ್ಬೇಕು. ಅವರೆಕಾಳು ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಅವರೆಕಾಳು ಹಾಕ್ತೀನಿ. ಆಮೇಲೆ ಬಟಾಣಿನೂ ಯೂಸ್ ಮಾಡ್ಬೋದು. ಬಟಾಣಿ ಯೂಸ್ ಮಾಡ್ಬೋದು. ಅವರೆಕಾಳು ಸಿಕ್ತಂತ ಅವರೆಕಾಳು ಹಾಕ್ತಿದ್ದೀನಿ. ಯೂಶಲಿ ಬಾತ್ಗೆ ಬಟಾಣಿ ಅವರೆಕಾಳು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಆಯ್ತಾ ಟೊಮ್ಯಾಟೊ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ, ಓಕೆನಾ? ಅಲ್ವಾ ಅಮ್ಮ? ಈ ಟೊಮ್ಯಾಟೊ ಬಾಡಕ್ಕೆ ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ. ಸೊ ಅದನ್ನ ಫಾಲೋ ಮಾಡಿ. ಉಪ್ಪನ್ನ ಆಡ್ ಮಾಡಿದ್ರೆ ಬೇಗ ಟೊಮೆಟೊ ಬೇಯುತ್ತೆ ಅಂತ. ಎಲ್ಲ ನೀಟಾಗಿ ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ. ಸೊ ಅದನ್ನ ಫಾಲೋ ಮಾಡಿ. ಉಪ್ಪನ್ನ ಆಡ್ ಮಾಡಿದ್ರೆ ಬೇಗ ಟೊಮೆಟೊ ಬೇಯುತ್ತೆ ಅಂತ. ಎಲ್ಲ ನೀಟಾಗಿ ಬೇಯುತ್ತೆ. ಇದನ್ನ ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಎರಡು ಹೇಳ್ತಾರೆ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಾಕಿ ಇದನ್ನ ಸ್ವಲ್ಪ ಬಾಡಕ್ಕೆ ಓಕೆನಾ? ಅದು ಬಾಡ್ಲಿ ನಾವು ಅಲ್ಲಿ ಮಸಾಲೆ ಓಕೆ. ಬನ್ನಿ ಅಲ್ಲಿ ನಾವು ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ಬಾಡಕ್ಕಿಡೋಣ. ಇವಾಗ ಒಂದೇ ಹುರ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ರುಬ್ಕೋಬೇಕು ಪೇಸ್ಟ್ ಆಗಿ, ಅಲ್ವಮ್ಮ? ಓಕೆ ಬನ್ನಿ ಇವಾಗ ಇದನ್ನ ರುಬ್ಕೋತೀವಿ. ಈಗ ಅವರೆಕಾಳು ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅವರೆಕಾಳು ಅಥವಾ ಬಟಾಣಿ, ಇನ್ಮೇಲೆ ಬಟಾಣಿ ಅಂದ್ರೆ ಬಟಾಣಿ ಹಾಕೊಳ್ಳಿ. ನಾವು ಬಟಾಣಿ ನೆನೆಸಿರ್ಲಿಲ್ಲ, ಸೊ ಅವರೆಕಾಳು ಹಾಕ್ತಾ ಇದೀವಿ. ಇವೆರಡು ಬಾತ್ದಾಗ ಯೂಶ್ವಲಿ ಹಾಕ್ತಾರೆ ಎಲ್ಲರೂ. ನಾವಂತೂ ಮಿಸ್ಸೇ ಮಾಡಲ್ಲ. ಅವರೆಕಾಳು ಅಥವಾ ಬಟಾಣಿ ಎರಡಲ್ಲಿ ಒಂದು ಹಾಕ್ತಿವಿ. ಸಖತ್ತಾಗಿ ಬರುತ್ತೆ ಗೊತ್ತಾ ಬೇರೆ ಹಾಕೋದ್ರಿಂದ. ನೋಡಿ ಮಸಾಲೆ ರುಬ್ಬಿತ್ತು. ಇವಾಗ ಮಸಾಲೆ ರುಬ್ಬಿರೋದು ಹಿಂಗಿರುತ್ತೆ ನೋಡಿ. ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ. ಯಾವ ತರ ಇರ್ಬೇಕು ತೋರಿಸಿ ನೋಡು, ನೈಸಾಗಿ ಇರ್ಬೇಕು ಅದು. ನೋಡು ಗೊತ್ತಾಗುತ್ತೆ. ಆಯ್ತಾ? ಬಿಡು. ಮೊಬೈಲ್ ತೊಳಿಬೇಕು. ತೊಳೆದ್ಬಿಡತ್ತೆ. ಚೂರು ಆಯ್ತು ಕಣಕ್ಕೆ. ಬಟ್ಟೆ ಒರೆಸ್ಕೊಂಡ್ರೆ ಆಯ್ತು. ಮಸಾಲೆ ಹಾಕು ತೆಗಿಲಿಲ್ವಲ್ಲಿ. ಈಗ ಏನ್ ಮಸಾಲೆ ರುಬ್ಬಿದ್ವಿ ಅದನ್ನ ಹಾಕೊಂಡಿದ್ವಿ. ಅದೊಂಚೂರು ಬಾಡಿದ್ಮೇಲೆ ನೀರ್ ಹಾಕ್ಬಿಟ್ಟು ಓಕೆ ಇದು ಬಾಡ್ಲಿ ಒಂದ್ ನಿಮಿಷ. ಸೊ ಇವಾಗ ನೀರ್ ಹಾಕೋತಿದೀವಿ. ನಾವೆಷ್ಟು ಅಕ್ಕಿ ಹಾಕ್ತಿವಿ ಅದ್ರ ಮೇಲೆ ಎಷ್ಟು ನೀರ್ ಬೇಕು, ನಾವೆಷ್ಟು ಅಕ್ಕಿ ಹಾಕೊಂತೀವಿ ಅದಕ್ಕೇನ್ ನೀರ್ ಬೇಕು ಹಾಕೊಳ್ಳೋದು ನೀಟಾಗಿ. ಆಯ್ತಾ? ರುಚಿಗೆ ತಕ್ಕಷ್ಟು ಉಪ್ಪು ಏನ್ ಮಾಡ್ಬೇಕು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕೋತಾ ಇದೀವಿ. ಹಾಕಿದೀನಿ. ಇನ್ನೇನಿದ್ರು ಅದು ಕುದ್ಮೇಲೆ ಅಕ್ಕಿ ಹಾಕೋದು. ಇವಾಗ ಕುದಿಯಕ್ ಬಿಡೋಣ. ಓಕೆ. ಸೊ ನಾವ್ ಇದ್ರ ಜೊತೆ ಹಸಿಮೆಣಸಿನಕಾಯಿ ಬಜ್ಜಿ ಮಾಡ್ತಿದೀವಿ. ಅದೇನು ಶೇರ್ ಮಾಡ್ತಿಲ್ಲ, ಯಾಕಂದ್ರೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಸೊ ಶೇರ್ ಮಾಡ್ತಿಲ್ಲ. ಇವಾಗ ನಾವು ಅದ್ರ ಜೊತೆ ಹಸಿಮೆಣಸಿನಕಾಯಿ ಬಜ್ಜಿ ಹಾಗೆ ಮೊಸರು ಬಜ್ಜಿನ ಮಾಡ್ಕೊತಿದೀವಿ. ಆ ರೆಸಿಪಿ ಶೇರ್ ಮಾಡ್ತಿಲ್ಲ, ಓಕೆನಾ? ಸೊ ಇವಾಗ ನೀರ್ ಮರಟಿದೆ ನೋಡಿ. ಇವಾಗ ಈ ಟೈಮಲ್ಲಿ ಅಕ್ಕಿ ಹಾಕೋತಿದೀವಿ. ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದೀವಿ. ಪುಟಮ್ಮ ಇವಾಗ ಅಕ್ಕಿ ಹಾಕಾಗಿದೆ. ನೀನಿದ್ರೆ ಮೇಲೆ ಕೈ ಆಡ್ಕೊಂತ ಇರ್ಬೇಕು, ತಳ ಹತ್ತಿದಂಗೆ. ಕುದ್ಮೇಲೆ ಕುದಿಗ್ ಬಂದಾಗ ನೀಟಾಗಿ ಒಂದೆರಡು ಮೂರು ಕುದಿ ಕುದ್ಮೇಲೆ ಅದನ್ನ ನೀಟಾಗಿ ಮುಚ್ಚಿ ಇಟ್ಬಿಡ್ಬೇಕು ದಮ್ಸಕ್ಕೆ. ನೀಟಾಗಿ ದಮ್ ಹಿಂಗದ್ಮೇಲೆ ಅದು ನೀಟಾಗಿ ಆಗಿರುತ್ತೆ. ಆಮೇಲೆ ತೋರ್ಸೋಣ, ಓಕೆನಾ? ಓಕೆ ನೋಡಿ ಆಲ್ರೆಡಿ ಘಮ ಘಮ ಅಂತಿದೆ. ಸೊ ಇವಾಗ 12 ದಿನ ಇಡ್ತಾರೆ ಅಮ್ಮ.
ಅದು ಇದು ಏನಮ್ಮ ಬಾರದ್ ಇಡೋದು ಯಾಕೆ ಅಮ್ಮ? ಇದು ನೀಟಾಗಿ ದಮ್ಲಿ ಅಂತ ನೀಟಾಗಿ ಹಿಂಗುತ್ತದು ನೀಟಾಗಿ. ಸೊ ಇವಾಗ ನೋಡು ಕುದೀತಾ ಇದೆ. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಮೇಲ್ಗಡೆ ಏನಾರು ಬಾರದ್ ಇಡ್ಬೇಕಾ? ಖಾರದ ವಸ್ತು ಇಟ್ರೆ ಹಾ ಬೇಗ ನೀಟಾಗಿ ದಮ್ಮುತ್ತೆ. ಓಕೆನಾ? ಓಕೆ, ಬಾರದ್ ಏನ್ ಇಡ್ತಿದ್ದೀರಾ ನೀವೀಗ? ಇಡ್ತೀನಿ ನೋಡಿದ್ದು ಇಡ್ತೀನಿ ನಾ. ವಾವ್, ಇವಾಗ ಇದಾಗ್ಲಿ. ಆದ್ಮೇಲೆ ಸಿಗೋಣ. ಸೊ ನೋಡಿ, ಹಸಿಮೆಣಸಿಗೆ ಬಜ್ಜಿ ಮಾಡೋಕೆ ಅಮ್ಮ ಹಸಿಮೆಣಸಿಕಾಯನ್ನ ನೀರಲ್ಲಿ ಹಾಕಿ ಇಟ್ಟಿದ್ದಾರೆ. ನೀರಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಾರೆ. ತೆಗಿತೀನಿ ನೋಡಿ ಈಗ. ಸೊ ಫೈನಲಿ ಬಾತ್ ರೆಡಿ. ವಾವ್, ಬಾತ್ ರೆಡಿ ಇದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಿದೆ. ಎಷ್ಟು ಚೆನ್ನಾಗಾಗಿದೆ ಬಾತು. ಟೇಸ್ಟ್ ಮಾಡೋಣ ಬನ್ನಿ. ಸೊ ಫೈನಲಿ ಬಾತು, ಬಜ್ಜಿ, ಮೊಸರು ಬಜ್ಜಿ 3 ರೆಡಿ ಇದೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಫೈನಲಿ ರೆಡಿ ಇದೆ ಬಾತು, ಬಜ್ಜಿ, ಮೊಸರು ಬಜ್ಜಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟ್ ನಾನು ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡ್ತೀನಿ. ನಾನು ಫಸ್ಟು ಹಂಗೆ ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿ ಇದೆ. ಸೂಪರ್ ಆಗಿದೆ. ಇವಾಗ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡೋಣ. ಲಾಸ್ಟಲ್ಲಿ ರೇಟಿಂಗ್ಸ್ ಕೊಡ್ತೀನಿ ನಾನು. ಮೊಸರು ಬಜ್ಜಿ ಹಚ್ಕೊಂಡು ಆಸಮ್ ಆಗಿದೆ. ಈಗ ಬಜ್ಜಿ ಜೊತೆ ಒಂದು ತುತ್ತಿಂದು ಬಜ್ಜಿನ ಬೈಟ್ ಮಾಡೋಣ. ಸೂಪರ್ ಆಗಿದೆ, ಖಾರವಾಗಿ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ನಾನು ಇದಕ್ಕೆ ರೇಟಿಂಗ್ಸ್ 10ಗೆ 10 ಕೊಡ್ತೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಂತ ಹೇಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಥರ ಟೇಸ್ಟಿ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.